ವಾಟ್ಸ್ಆಪ್ ಸ್ಟೂಡೆಂಟ್ಸ್ SSLC ಪರೀಕ್ಷೆಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಥಾಮ್ಸನ್ ಸರ್. ಇವತ್ತಿನ ವಿಡಿಯೋಲಿ ನಾವು ಕ್ವಾಲಿಟಿ ಆಫ್ ಮರ್ಸಿಯಿಂದ ಬರುವ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ನ ನೋಡೋಕ್ಕಿದ್ರಿ. ಓಕೆನಾ? ಸೊ ಈ ಒಂದು ವಿಡಿಯೋಲಿ ನಾವು ಫಸ್ಟು MCQ ಕ್ವೆಶ್ಚನ್ಸ್ನ ನೋಡೋಕ್ಕಿದ್ರಿ. MCQ ಕ್ವೆಶ್ಚನ್ಸ್ ಯಾವ ರೀತಿ ಕೇಳ್ತಾರೆ, ನೀವು ಯಾವ ರೀತಿ ಬರಿಬೋದು ಅಂತ ನೋಡ್ತೀವಿ. ಸೆಕೆಂಡು 2 ಮಾರ್ಕರ್ ಕ್ವೆಶ್ಚನ್ಸ್ಗೆ ಹೆಂಗೆ ಆನ್ಸರ್ ಮಾಡಬೇಕು, ಈ ಒಂದು ಆನ್ಸರ್ನ ಹೆಂಗೆ ಪ್ರಾಪರಾಗಿ ಪ್ರೆಸೆಂಟ್ ಮಾಡಬೇಕು, ಹೆಂಗೆ ಗ್ರಾಮರ್ ಸೆಂಟೆನ್ಸ್ ಕರೆಕ್ಟಾಗಿ ಕನ್ಸ್ಟ್ರಕ್ಟ್ ಮಾಡಬೇಕಂತ ನೋಡ್ತೀವಿ. ಕೊನೆಗೆ ಮೋಸ್ಟ್ ಇಂಪಾರ್ಟೆಂಟ್ ಈ ಎಕ್ಸ್ಟ್ರಾ ಕ್ವೆಶ್ಚನ್ಸ್ನ ನೀವು ಹೆಂಗೆ ಆನ್ಸರ್ ಮಾಡ್ಬೋದು ಅಂತ ನೋಡೋಕ್ಕಿದ್ರಿ. ಓಕೆನಾ? ಸೊ ಸಮಯ ವ್ಯರ್ಥ ಮಾಡದೆ ಬನ್ನಿ ಶುರು ಮಾಡೋಣ. ಸೊ ಕ್ವಾಲಿಟಿ ಆಫ್ ಮರ್ಸಿಯಿಂದ MCQ ಕ್ವೆಶ್ಚನ್ಸ್ ಹೆಂಗೆ ಬರುತ್ತೆ ಅಂತ ನೋಡೋಣ. ರೈಟ್. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದ ಫಸ್ಟ್ ಕ್ವೆಶ್ಚನ್. ಮರ್ಸಿ ಇಸ್ ಕಂಪೇರ್ಡ್ ಟು. ಸೊ ಈ ಮರ್ಸಿ ಯಾವುದಕ್ಕೆ ಕಂಪೇರ್ ಮಾಡಿದ್ದಾರೆ ಅಂತ ಕ್ವೆಶ್ಚನ್ ಕೇಳಿದ್ದಾರೆ. ಆನ್ಸರ್ನ ನೋಡೋಣ. ಸೊ ಆನ್ಸರ್ನ ನೋಡೋಣ. ಆನ್ಸರ್ ಇಸ್ ಆಪ್ಷನ್ ಬಿ ಜೆಂಟಲ್ ರೈನ್ ಫ್ರಮ್ ಹೆವನ್. ಸೊ ಈ ಮರ್ಸಿನ ಹೆವನಿಂದ ಬರುವ ರೈನ್ಗೆ ಕಂಪೇರ್ ಮಾಡಿ ಪೋಯಟ್ ಮಾತಾಡಿದ್ದಾರೆ. ಸೊ ಅದು ಇದನ್ನು ನಿಮ್ಮ ಆನ್ಸರ್. ಓಕೆನಾ? ಸೊ ನೋಡೋಣ ಸೆಕೆಂಡ್ ಕ್ವೆಶ್ಚನ್. ವಾಟ್ ಡಸ್ ಟಿಸ್ ಮೈಟಿಯೆಸ್ಟ್ ಇನ್ ಮೈಟಿಯೆಸ್ಟ್ ರೆಫರ್ ಟು? ಸೊ ಮೈಟಿಯೆಸ್ಟ್ ಇನ್ ಮೈಟಿಯೆಸ್ಟ್ ಅಂದರೆ ಯಾವುದಕ್ಕೆ ರೆಫರ್ ಆಗಿದೆ ಅಂತ ಕ್ವೆಶ್ಚನ್ ಕೇಳಿದ್ದಾರೆ. ಸೊ ಯಾವುದನ್ನ ಶ್ರೇಷ್ಠಕ್ಕಿಂತ ಶ್ರೇಷ್ಠ ಅಂತ ಕ್ವೆಶ್ಚನ್ ಕೇಳಿದ್ದಾರೆ. ನೋಡೋಣ. ಎ ಸ್ಕೆಪ್ಟರ್, ಬಿ ಕ್ರೌನ್, ಸಿ ಮರ್ಸಿ, ಡಿ ಡ್ರೆಡ್. ಸೊ ಆನ್ಸರ್ ಏನು? ಆನ್ಸರ್ ಬಂದು ಆಪ್ಷನ್ ಸಿ ಮರ್ಸಿ. ಈ ಒಂದು ಮರ್ಸಿ ಶ್ರೇಷ್ಠಕ್ಕಿಂತ ಶ್ರೇಷ್ಠ ಅಂತ ನೋಡ್ತೀವಿ ನಾವು. ಅದು ಒಂದು ಮೈಟಿಯೆಸ್ಟ್ ಆಫ್ ಮೈಟೀಸ್ ಅಂತ ಪೋಯೆಟು ಹೇಳೋದು ನಾವು ಪೋಮಲ್ಲಿ ನೋಡ್ತೀವಿ. ಓಕೆನಾ? ಸೊ ಥರ್ಡ್ ಕ್ವೆಶ್ಚನ್ ನೋಡೋಣ. ಥರ್ಡ್ ಕ್ವೆಶ್ಚನಲ್ಲಿ ವಾಟ್ ಇಸ್ ಎಂಥ್ರೋನ್ಡ್ ಇನ್ ದಿ ಹಾರ್ಟ್ಸ್ ಆಫ್ ದ ಕಿಂಗ್ಸ್? ಸೊ ಈ ಒಂದು ರಾಜನ ಹೃದಯದಲ್ಲಿ ಏನು ಕೂತಿದೆ ಅಂತ ಕ್ವೆಶ್ಚನ್ ಕೇಳಿದ್ದಾರೆ. ಸೊ ಆನ್ಸರ್ನ ನೋಡೋಣ. ಅಗೇನ್ ಆಪ್ಷನ್ಸ್. ಆಪ್ಷನ್ ಎ ಅರ್ತ್ಲಿ ಪವರ್, ಬಿ ಸ್ಕೆಪ್ಟರ್ ಸ್ವೇ, ಸಿ ಮರ್ಸಿ, ಡಿ ಆ ಆ್ಯಂಡ್ ಮೆಜೆಸ್ಟಿ. ಸೊ ಯಾವುದು ಈ ಒಂದು ರಾಜನ ಹೃದಯದಲ್ಲಿ ಕೂತಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ದಿ ಆನ್ಸರ್ ಇಸ್ ಅಗೇನ್ ಆಪ್ಷನ್ ಸಿ ಮರ್ಸಿ. ಸೊ ಈ ರೀತಿ ಅವರು ನಿಮಗೆ MCQ ಕ್ವೆಶ್ಚನ್ಸ್ನ ಕೇಳ್ಬೋದು ಸ್ಟೂಡೆಂಟ್ಸ್. ಸೊ ಸ್ವಲ್ಪ ಹುಷಾರಾಗಿರಿ. ಸೊ ಗಮನವಿಟ್ಟು ಏನು ಮಾಡ್ಕೋಬೇಕಂದ್ರೆ ನೀವು ಪೋಮ್ನ ನೀವು ಓದಬೇಕು. ಓಕೆನಾ? ಸೊ ಹೋಗೋಣ ನೆಕ್ಸ್ಟ್ ಪಾರ್ಟಿಗೆ ಹೋಗೋಣ. ಓಕೆ, 2 ಮಾರ್ಕ್ ಕ್ವೆಶ್ಚನ್ ಯಾವ ರೀತಿ ಕೇಳ್ತಾರೆ. ಸೊ ಈ 2 ಮಾರ್ಕ್ ಕ್ವೆಶ್ಚನ್ಗೆ ಹೆಂಗೆ ಪ್ರಿಪೇರ್ ಆಗ್ಬೋದು, ಈ ಒಂದು ಆನ್ಸರ್ಸ್ನ ಹೆಂಗೆ ಪ್ರಾಪರ್ ಆಗಿ ಫಾರ್ಮ್ಯಾಟ್ ಆಗಿ ಕನ್ಸ್ಟ್ರಕ್ಟ್ ಮಾಡಿಬಿಟ್ಟು ನಾವು ಬರಿಬೋದು ಅಂತ ನಾವು ನೋಡೋಣ. ಓಕೆನಾ? ಸೊ 2 ಮಾರ್ಕರ್ಸ್ನ ಸ್ಟಾರ್ಟ್ ಮಾಡೋಣ. Right. So the first question. To what is the mercy compared in the opening lines of the poem? And is the comparison fitting? ಸೊ ಅವ್ರು ಏನು ಕೇಳಿದ್ದಾರೆ ಅಂದರೆ ಈ ಒಂದು ಪೋಮಲ್ಲಿ ಸ್ಟಾರ್ಟಿಂಗ್ ಲೈನಲ್ಲಿ ಪೊಯೆಟು ಈ ಒಂದು ಮರ್ಸಿನ ಯಾವುದಕ್ಕೆ ಹೋಲಿಸಿದ್ದಾರೆ ಮತ್ತು ಅದು ಕರೆಕ್ಟಾಗಿದೆಯಾ, ಅವ್ರು ಹೋಲಿಸಿದ್ದು ಕರೆಕ್ಟಾಗಿದೆಯಾ ಅಂತ ಕೇಳಿದ್ದಾರೆ. ಸೊ ಆನ್ಸರ್ನ ನೋಡೋಣ. ಮರ್ಸಿ ಇಸ್ ಕಂಪೇರ್ಡ್ ಟು ಜೆಂಟಲ್ ರೈನ್ ಫ್ರಮ್ ಹೆವೆನ್. ಸೊ ಈ ಒಂದು ಮರ್ಸಿನ, ಈ ಒಂದು ಕರುಣೆಂಬ ಗುಣವನ್ನು ಪೋಯಿಟ್ ಬಂದು ಹೆವನಿಂದ ಬರುವ ರೈನ್ಗೆ ಕಂಪೇರ್ ಮಾಡಿ ಮಾತಾಡಿದ್ದಾರೆ. ಆ್ಯಂಡ್ ದಿಸ್ ಕಂಪ್ಯಾರಿಸನ್ ಇಸ್ ಫಿಟ್ಟಿಂಗ್. ಈ ಒಂದು ಕಂಪ್ಯಾರಿಸನ್ ಕರೆಕ್ಟಾಗಿ ಇರುವ ಕಂಪ್ಯಾರಿಸನ್. ಯಾಕಂದರೆ ಲೈಕ್ ರೈನ್ ಮರ್ಸಿ ಕೆನ್ ನಾಟ್ ಬಿ ಫೋರ್ಸ್ಡ್ ಆರ್ ಸ್ಟ್ರೈನ್. ಈ ಮಳೆ ಹಂಗೇನೆ ಮರ್ಸಿ ಕೂಡ. ಮರ್ಸಿನ ನಾವೇನು ಮಾಡೋಕ್ಕಾಗಲ್ಲ, ಸ್ಟ್ರೈನ್ ಮಾಡೋಕ್ಕಾಗಲ್ಲ, ಫೋರ್ಸ್ ಮಾಡೋಕ್ಕಾಗಲ್ಲ, ಅದು ನ್ಯಾಚುರಲ್ ಆಗಿ ಬರುತ್ತೆ ಅಂತ ಪೊಯೆಟ್ ಹೇಳಿದ್ದಾರೆ. ಇಟ್ ಡ್ರಾಪ್ಸ್ ಫ್ರೀಲಿ and naturally from heaven, blessing the recipient and the place beneath. ಸೊ ಈ ಒಂದು ಮರ್ಸಿ ಕೂಡ ಈ ಒಂದು ರೈನ್ ಥರನೇ, ಅದನ್ನು ಫೋರ್ಸ್ ಮಾಡೋಕ್ಕಾಗಲ್ಲ, ಅದು ನ್ಯಾಚುರಲ್ ಆಗಿ ಬರುತ್ತೆ ಅಂತ ನೀವು ಬರಿಬೋದು. ಸೊ ಈ ರೀತಿ ನೀವು ಆನ್ಸರ್ನ ಫಾರ್ಮ್ಯಾಟ್ ಆಗಿ ಬರೀರಿ, ಕರೆಕ್ಟ್ ಪ್ರಾಪರ್ ಸೆಂಟೆನ್ಸಲ್ಲಿ ಬರೀರಿ, ನಿಮಗೆ ಖಂಡಿತ 2 ಮಾರ್ಕ್ಸ್ ಸಿಗುತ್ತೆ. ಓಕೆನಾ? ಸೊ ಸೆಕೆಂಡ್ ಕ್ವೆಶ್ಚನ್ ನೋಡೋಣ. ಎಕ್ಸ್ಪ್ಲೈನ್ ದ ಮೀನಿಂಗ್ ಆಫ್ ದ ಫ್ರೇಸ್ ಇಟ್ ಇಸ್ ಟ್ವೈಸ್ ಬ್ಲೆಸ್ಡ್. ಸೊ ಟ್ವೈಸ್ ಬ್ಲೆಸ್ಡ್ ಅಂದರೆ ಏನು? ಸೊ ಈ ಒಂದು ಡಬಲ್ ಬ್ಲೆಸ್ಸಿಂಗ್ ಅಂದರೆ ಏನು? ಇದು ಈ ಒಂದು ಫ್ರೇಸ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನೋಡೋಣ ಆನ್ಸರ್ ಹೆಂಗೆ ಬರಿಬೋದು ಅಂತ. ವೆನ್ ದ ಪೋಮ್ ಸ್ಟೇಟ್ಸ್ ದಟ್ ಮರ್ಸಿ ಇಸ್ ಟ್ವೈಸ್ ಬ್ಲೆಸ್ಡ್, ಇಟ್ ಮೀನ್ಸ್ ದಟ್ ಮರ್ಸಿ ಬ್ರಿಂಗ್ಸ್ ಬ್ಲೆಸ್ಸಿಂಗ್ಸ್ ಟು ಬೋತ್ ದ ಪರ್ಸನ್ ಹೂ ಗಿವ್ಸ್ ಇಟ್ ಆ್ಯಂಡ್ ದ ಪರ್ಸನ್ ಹೂ ರಿಸೀವ್ಸ್ ಇಟ್. ಸೊ ಈ ಮರ್ಸಿ ಎಂಬ ಗುಣ ಡಬಲ್ ಬ್ಲೆಸ್ಸಿಂಗ್ ಅಂತ ಪೊಯೆಟ್ ಕರೀತಾರೆ. ಯಾಕೆ ಅಂತ ಕೇಳಬೇಕಾದ್ರೆ ಅದು ಕೊಡೋರ್ಗೆ ಮಾತ್ರ ಅದು ಬ್ಲೆಸ್ಸಿಂಗ್ ಆಗಿರಲ್ಲ, ಮತ್ತು ಅದನ್ನು ರಿಸೀವ್ ಮಾಡೋರ್ಗೂ ಅದು ಬ್ಲೆಸ್ಸಿಂಗ್ ಆಗಿದೆ. ಅದಕ್ಕೆ ಈ ಮರ್ಸಿನ ಡಬಲ್ ಬ್ಲೆಸ್ಸಿಂಗ್ ಅಂತ ಪೊಯೆಟ್ ಕರೆಯೋದು ನಾವು ನೋಡ್ತೀವಿ. ಸೊ ಈ ರೀತಿ ನೀವು ಆನ್ಸರ್ನ ಪ್ರಾಪರ್ ಆಗಿ ಫಾರ್ಮ್ಯಾಟ್ ಆಗಿ ಬರೀರಿ. ಓಕೆನಾ? ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಹೌ ಡಸ್ ದ ಪೋಮ್ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ದ ಪವರ್ ಸಿಂಬಲೈಸ್ಡ್ ಬೈ ಎ ಕಿಂಗ್ ಸ್ಕೆಪ್ಟರ್ ಆ್ಯಂಡ್ ದ ಪವರ್ ಆಫ್ ಮರ್ಸಿ? ಸೊ ಈ ಒಂದು ಕ್ವೆಶ್ಚನಲ್ಲಿ ಏನು ಕೇಳಿದ್ದಾರೆ ಅಂದರೆ ಈ ಒಂದು ರಾಜ ಕೈಲಿರುವ ಗಡ್ಡ ಇದೆ ಗೊತ್ತಾ, ಈ ಗಡ್ಡಗೆ ಇರುವ ಪವರು ಮತ್ತು ಈ ಮರ್ಸಿಗೆ ಇರುವ ಪವರು ಎರಡಕ್ಕೂ ಏನು ಡಿಫ್ರೆನ್ಸ್ ಇದೆ ಅಂತ ಕೇಳಿದ್ದಾರೆ. ಸೊ ನೋಡೋಣ ಆನ್ಸರ್ನ ಬನ್ನಿ. ದ ಪೋಮ್ ಸ್ಟೇಟ್ಸ್ ದಟ್ ಅ ಸ್ಕೆಪ್ಟರ್ ಶೋಸ್ ದ ಫೋರ್ಸ್ ಆಫ್ ಟೆಂಪರಲ್ ಪವರ್ which instills dread and fear of kings. In contrast, mercy is above the scepter's sway. It is enthroned in the heart of the kings and it is considered an attribute of God himself. So ಈ ಒಂದು ರಾಜನ ಗಡ್ಡ ನೋಡಬೇಕಾದ್ರೆ, ಸ್ಕೆಪ್ಟರ್ನ ನೋಡಬೇಕಾದ್ರೆ ಜನ ಹೆದರ್ಕೊಳ್ತಾರೆ, ಭಯ ಪಡ್ತಾರೆ. ಆದರೆ ಈ ಮರ್ಸಿ ಇರಬೇಕಾದ್ರೆ ಅದು ಒಂದು ಒಳ್ಳೆಯ ಗುಣ. ಆ ಒಂದು ಗುಣ ಯಾರ್ದು ಗುಣ ಅಂತ ನೋಡಬೇಕಾದ್ರೆ ದೇವರ ಗುಣ ಅಂತ ಇಲ್ಲಿ ನೀವು ಆನ್ಸರ್ನ ಬರಿಬೋದು. ಓಕೆನಾ? ಸೊ ಈ ರೀತಿ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡಿ ಸಿಂಪಲ್ ಟರ್ಮ್ಸಲ್ಲಿ ಬರಿದ್ರೇನು ಕೂಡ ನಿಮಗೆ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ. ಓಕೆನಾ? ಅಕಾರ್ಡಿಂಗ್ ಟು ದ ಪೋಮ್, ವೆನ್ ಡಸ್ ಅರ್ತ್ಲಿ ಪವರ್ ಬಿಕಮ್
ಮೋಸ್ಟ್ ಲೈಕ್ ಗಾಡ್ಸ್. ಸೊ ಈ ಒಂದು ಕ್ವೆಶ್ಚನಲ್ಲಿ ಈ ಒಂದು ಅರ್ತ್ಲಿ ಪವರ್ ಯಾವಾಗ ದೇವರ ಪವರ್ ಥರ ಆಗುತ್ತೆ ಅಂತ ಕ್ವೆಶ್ಚನ್ ಕೇಳಿದ್ದಾರೆ. ಸೊ ಆನ್ಸರ್ನ ನೋಡೋಣ. ಅಕಾರ್ಡಿಂಗ್ ಟು ದ ಪೋಮ್, ಅರ್ತ್ಲಿ ಪವರ್ ಬಿಕಮ್ಸ್ ಲೈಕ್ ಗಾಡ್ಸ್ ಪವರ್ ವೆನ್ ಮರ್ಸಿ ಇಸ್ ಸೀಸನ್ಡ್ ವಿತ್ ಜಸ್ಟಿಸ್. ಸೊ ಈ ಒಂದು ಮರ್ಸಿ ಜಸ್ಟಿಸ್ ಜೊತೆಗೆ ಸೀಸನ್ ಆದರೆ, ಮಿಕ್ಸ್ ಆದರೆ ದೇವರ ಪವರ್ ಥರ ಆಗುತ್ತೆ ಅಂತ ನಾವು ನೋಡ್ತೀವಿ ಇಲ್ಲಿ. ಸೊ ಒಬ್ಬ ರಾಜ ಅವ್ನು ಬಂದು ನೀತಿ ಕರುಣೆಯಿಂದ ಮಾಡಿದ್ರೆ ಅವ್ನು ದೇವರ ಥರನೇ ಆಗ್ತಾನೆ ಅಂತ ಪೊಯೆಟ್ ಹೇಳೋದು ನಾವು ನೋಡ್ತೀವಿ. ಸೊ ಹಂಗೆ ಮುಂದೆ ನೋಡೋಣ. ದಿಸ್ ಮೀನ್ಸ್ ವೆನ್ ಜಸ್ಟಿಸ್ ಇಸ್ ಟೆಂಪರ್ಡ್ ಆ್ಯಂಡ್ ಸಾಫ್ಟನ್ ವಿತ್ ಮರ್ಸಿ ಇಟ್ ರಿಫ್ಲೆಕ್ಟ್ಸ್ ಅ ಡಿವೈನ್ ಕ್ವಾಲಿಟಿ. ಸೊ ನಾನು ಮುಂಚೆ ಹೇಳಿದಂಗೆ ಸೊ ಈ ಒಂದು ಕರುಣೆಯಿಂದ ಒಬ್ಬ ರಾಜ ನೀತಿಯನ್ನು ಮಾಡಿದ್ರೆ ಸೊ ಅವನು ಆಗ್ತಾನೆ, ಅವನು ದೇವರ ಥರನೇ ಆಗ್ತಾನೆ ಅಂತ ನಾವು ನೋಡೋಣ. ಓಕೆನಾ. ಓಕೆ, ನೆಕ್ಸ್ಟ್ ನಾವು ಎಕ್ಸ್ಟ್ರಾ ಕ್ವೆಶ್ಚನ್ಸ್ ಹೆಂಗೆ ಕೇಳ್ತಾರೆ ಅಂತ ನೋಡೋಣ. ಕೆಲವೊಂದು ಪ್ರೀವಿಯಸ್ ಇಯರ್ ಪೇಪರ್ಸಲ್ಲಿ ಎಕ್ಸ್ಟ್ರಾ ಕ್ವೆಶ್ಚನ್ಸ್ ಇತ್ತು. ಸೊ ನಾವು ಅದನ್ನು ಓದ್ಕೊಳ್ಳೋದು ಒಳ್ಳೇದು ನಮಗೆ. ಓಕೆನಾ, ನೋಡೋಣ. ರೈಟ್. ಇಟ್ ಡ್ರಾಪತ್ ಆಸ್ ದ ಜೆಂಟಲ್ ರೈನ್ ಫ್ರಮ್ ಹೆವೆನ್. ಇದೇ ಎಕ್ಸ್ಟ್ರಾಕ್ಟ್ ಸ್ಟೇಟ್ಮೆಂಟು. ಈ ಎಕ್ಸ್ಟ್ರಾಕ್ಟ್ ಸ್ಟೇಟ್ಮೆಂಟಿಂದ ಏನು ಕ್ವೆಶ್ಚನ್ಸ್ ಕೇಳಿದ್ದಾರೆ ಅಂತ ನೋಡೋಣ. ಅದಕ್ಕೆ ಆನ್ಸರ್ ಕೂಡ ನೋಡೋಣ. ವಾಟ್ ಇಸ್ ಮರ್ಸಿ ಕಂಪೇರ್ಡ್ ಟು? ಸೊ ಈ ಮರ್ಸಿ ಯಾವುದಕ್ಕೆ ಕಂಪೇರ್ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಆನ್ಸರ್ ನೋಡೋಣ. ದ ಕ್ವಾಲಿಟಿ ಆಫ್ ಮರ್ಸಿ ಇಸ್ ಕಂಪೇರ್ಡ್ ಟು ಜೆಂಟಲ್ ರೈನ್ ಫ್ರಮ್ ಹೆವೆನ್. ಸೊ ಈ ಒಂದು ಮರ್ಸಿ ಹೆವೆನಿಂದ ಬರುವ ರೈನ್ಗೆ, ಜೆಂಟಲ್ ರೈನ್ಗೆ ಕಂಪೇರ್ ಮಾಡಿ ಮಾತಾಡಿದ್ದಾರೆ ಅಂತ ನಾವು ಬರೀಬಹುದು. ನೆಕ್ಸ್ಟ್ ಸೆಕೆಂಡ್ ಕ್ವೆಶ್ಚನ್. ವೈ ಡಸ್ ದ ಪೊಯೆಟ್ ಸೇ ದಟ್ ಮರ್ಸಿ ಇಸ್ ನಾಟ್ ಸ್ಟ್ರೈನ್ಡ್? ಯಾಕೆ ಪೊಯೆಟು ಮರ್ಸಿನ ಸ್ಟ್ರೈನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಅಂತ ಕ್ವೆಶ್ಚನ್ ಕೇಳಿದ್ದಾರೆ. ಆನ್ಸರ್ನ ನೋಡೋಣ. ಶೇಕ್ಸ್ಪಿಯರ್ ಸೇಸ್ the quality of mercy shouldn't be compelled or forced as it loses its value. ಸೊ ನಾವು ಮರ್ಸಿನ ಫೋರ್ಸ್ ಮಾಡಿದ್ರೆ, ಕಂಪಲ್ ಮಾಡಿದ್ರೆ ಏನಾಗುತ್ತೆ, ಅದ್ರ ವ್ಯಾಲ್ಯೂ ಬಿಟ್ಟು ಹೋಗುತ್ತೆ. ಸೊ ಅದು ನ್ಯಾಚುರಲ್ ಆಗೇ ಬರಬೇಕು ಅಂತ ಪೊಯೆಟ್ ಹೇಳೋದು ನಾವು ನೋಡ್ತೀವಿ. ಓಕೆನಾ. ಥರ್ಡ್ ಕ್ವೆಶ್ಚನ್ ನೋಡೋಣ. ವಾಟ್ ಇಸ್ ದ ಮೀನಿಂಗ್ ಆಫ್ ದ ವರ್ಡ್ ಸ್ಟ್ರೈನ್ಡ್ ಇನ್ ದಿಸ್ ಕಾಂಟೆಕ್ಸ್ಟ್? ಸೊ ಈ ಒಂದು ಕಾಂಟೆಕ್ಸ್ಟಲ್ಲಿ ಸ್ಟ್ರೈನ್ಡ್ ಎಂಬ ಪದಕ್ಕೆ ಅರ್ಥವೇನು ಅಂತ ಕೇಳಿದ್ದಾರೆ. ಸೊ ನೋಡೋಣ ಆನ್ಸರ್. ಇನ್ ದಿಸ್ ಕಾಂಟೆಕ್ಸ್ಟ್ ಸ್ಟ್ರೈನ್ಡ್ ಮೀನ್ಸ್ ಫೋರ್ಸ್ಡ್ ಆರ್ ಕಂಪಲ್ಡ್. ಸೊ ಈ ಕಾಂಟೆಕ್ಸ್ಟಲ್ಲಿ ಸ್ಟ್ರೈನ್ ಅಂದರೆ ಫೋರ್ಸ್ ಮಾಡೋದು, ಕಂಪಲ್ ಮಾಡೋದು ಅಂತ ನಾವು ನೋಡ್ತೀವಿ. ಓಕೆನಾ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಸೆಕೆಂಡ್ ಕ್ವೆಶ್ಚನ್. ಸ್ಕೆಪ್ಟರ್ ಶೋಸ್ ದ ಫೋರ್ಸ್ ಆಫ್ ಟೆಂಪರಲ್ ಪವರ್. ಸೊ ಈ ಒಂದು ಎಕ್ಸ್ಟ್ರಾಕ್ಟ್ ಸ್ಟೇಟ್ಮೆಂಟ್ಗೆ ಏನು ಆನ್ಸರ್ ಇದೆ ಅಂತ ನೋಡೋಣ. ಫಸ್ಟ್ ಕ್ವೆಶ್ಚನ್. ಹೂ ಇಸ್ ದ ಸ್ಪೀಕರ್? ಸೊ ಈ ಸ್ಟೇಟ್ಮೆಂಟ್ನ ಸ್ಪೀಕರ್ ಯಾರು ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಇಸ್ ದ ಸ್ಪೀಕರ್ ಇಸ್ ಪೋರ್ಷಿಯಾ. ಸೊ ಪೋರ್ಷಿಯಾ ಹೇಳುವ ಸ್ಟೇಟ್ಮೆಂಟ್ ಇದು ಅಂತ ನಾವು ಬರಿಬಹುದು. ನೆಕ್ಸ್ಟ್, ವಾಟ್ ಡಸ್ ಟೆಂಪರಲ್ ಪವರ್ ಮೀನ್ ಇನ್ ಕಾಂಟೆಕ್ಸ್ಟ್? ಈ ಒಂದು ಕಾಂಟೆಕ್ಸ್ಟಲ್ಲಿ ಟೆಂಪರಲ್ ಪವರ್ ಅಂದರೆ ಏನಂತ ಕೇಳಿದ್ದಾರೆ. ಸೊ ಆನ್ಸರ್ ನೋಡೋಣ. ಇನ್ ದ ಕಾಂಟೆಕ್ಸ್ಟ್ ಟೆಂಪರಲ್ ಪವರ್ ರೆಫರ್ಸ್ ಟು ದ ವರ್ಲ್ಡ್ಲಿ ಪವರ್. ಸೊ ಟೆಂಪರಲ್ ಪವರ್ ಅಂದರೆ ವರ್ಲ್ಡ್ಲಿ ಪವರ್ ಅಂತ ನೀವು ಆನ್ಸರ್ ಬರಿಬಹುದು. ನೆಕ್ಸ್ಟ್, ಹೌ ಇಸ್ ಮರ್ಸಿ ಡಿಫ್ರೆಂಟ್ ಫ್ರಮ್ ದ ಸ್ಕೆಪ್ಟರ್? ಸೊ ಈ ಮರ್ಸಿ ರಾಜಗಡ್ಡಕ್ಕಿಂತ ಹೆಂಗ್ ಡಿಫ್ರೆಂಟ್ ಆಗಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಆನ್ಸರ್ ನೋಡೋಣ. ಅ ಸ್ಕೆಪ್ಟರ್ ಇಸ್ ಅ ಸಿಂಬಲ್ ಆಫ್ ವರ್ಲ್ಡ್ಲಿ ಪವರ್ and it's wielded by authority figures. On the other hand, mercy is seen as a divine virtue. ಸೊ ಈ ಒಂದು ಸ್ಕೆಪ್ಟರ್ನ ನೋಡಬೇಕಾದ್ರೆ ಜನ ನೋಡಿಕೊಂಡು ಭಯ ಪಡ್ತಾರೆ, ಎದುರ್ಕೊಂತಾರೆ. ಆದರೆ ಈ ಒಂದು ಕರುಣೆ ಎಂಬ ಗುಣ ಇದೆ ಗೊತ್ತಾ, ಅದು ಒಂದು ಒಳ್ಳೆ ವರ್ಚ್ಯೂ ಅಂತ ನಾವು ಬರಿಬೋದು ಆನ್ಸರ್. ಓಕೆನಾ. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಥರ್ಡ್ ಕ್ವೆಶ್ಚನ್. ಇಟ್ ಬ್ಲೆಸೆತ್ ಹಿಮ್ ದಟ್ ಗಿವ್ಸ್ ಆ್ಯಂಡ್ ಹಿಮ್ ದಟ್ ಟೇಕ್ಸ್. ಇಟ್ಸ್ ಮೈಟಿಯೆಸ್ಟ್ ಇನ್ ದ ಮೈಟಿಯೆಸ್ಟ್ ಇಟ್ ಬಿಕಮ್ಸ್. ಸೊ ಈ ಒಂದು ಎಕ್ಸ್ಟ್ರಾಕ್ಟ್ ಸ್ಟೇಟ್ಮೆಂಟ್ಗೆ ಕ್ವೆಶ್ಚನ್ಸ್ನ ನೋಡೋಣ. ಫಸ್ಟ್ ಕ್ವೆಶ್ಚನ್. ವಾಟ್ ಡಸ್ ಇಟ್ ರೆಫರ್ ಟು? ಇಲ್ಲಿ ಇಟ್ ಯಾವುದಕ್ಕೆ ರೆಫರ್ ಆಗ್ತಿದೆ ಅಂತ ಕೇಳ್ತಿದ್ದಾರೆ. ಆನ್ಸರ್ ನೋಡೋಣ. ಇಟ್ ರೆಫರ್ಸ್ ಟು ದ ಕ್ವಾಲಿಟಿ ಆಫ್ ಮರ್ಸಿ. ಇಟ್ ಯಾವ್ದಿಗೆ ರೆಫರ್ ಆಗ್ತಿದೆ? ಕ್ವಾಲಿಟಿ ಆಫ್ ಮರ್ಸಿಗೆ ರೆಫರ್ ಆಗ್ತಿದೆ. ನೆಕ್ಸ್ಟ್, ಹೌ ಇಸ್ ಹೀ ಬ್ಲೆಸ್ಡ್? ಅವ್ನು ಹೆಂಗೆ ಬ್ಲೆಸ್ ಆಗ್ತಾನೆ ಅಂತ ಕೇಳ್ತಾರೆ. ಅ ಪರ್ಸನ್ ಆರ್ ಹೀ ಹೂ ಯೂಸಸ್ ದ ಕ್ವಾಲಿಟಿ ಆಫ್ ಮರ್ಸಿ ಇಸ್ ಡಬಲ್ ಬ್ಲೆಸ್ಡ್ ಅಕಾರ್ಡಿಂಗ್ ಟು ದ ಪೊಯೆಟ್. ನಾವು ಮುಂಚೆನೇ ನೋಡಿದ್ರಲ್ಲ. ಸೊ ಈ ಒಂದು ಕ್ವಾಲಿಟಿ ಆಫ್ ಮರ್ಸಿ ಇರಬೇಕಾದ್ರೆ ಡಬಲ್ ಬ್ಲೆಸ್ಸಿಂಗ್ ಅಂತ ಪೊಯೆಟ್ ಕರೀತಾರೆ. ಅದು ಕೊಡೋರ್ಗೆ ಮಾತ್ರ ಬ್ಲೆಸ್ಸಿಂಗ್ ಅಲ್ಲ, ಮತ್ತು ಅದು ರಿಸೀವ್ ಮಾಡೋರಿಗೂ ಬ್ಲೆಸ್ಸಿಂಗ್ ಅಂತ ನಾವು ನೋಡ್ತೀವಿ. ಥರ್ಡ್ ಕ್ವೆಶ್ಚನ್. ವಾಟ್ ಡಸ್ ಮೈಟಿ ಮೀನ್ ಇನ್ ದ ಕಾಂಟೆಕ್ಸ್ಟ್? ಈ ಒಂದು ಕಾಂಟೆಕ್ಸ್ಟಲ್ಲಿ ಮೈಟಿ ಅಂದರೆ ಏನು ಅರ್ಥ ಅಂತ ಕೇಳಿದ್ದಾರೆ. ಓಕೆನಾ. ಆನ್ಸರ್ ನೋಡೋಣ. ಮೈಟಿ ರೆಫರ್ಸ್ ಟು ಗ್ರೇಟ್ನೆಸ್. ಮೈಟಿ ಯಾವುದಕ್ಕೆ ರೆಫರ್ ಆಗ್ತಿದೆ? ಗ್ರೇಟ್ನೆಸ್ಗೆ ರೆಫರ್ ಆಗ್ತಿದೆ. ಅಕಾರ್ಡಿಂಗ್ ಟು ದ ಪೊಯೆಟ್, ಅ ಪರ್ಸನ್ ಶೋಯಿಂಗ್ ಮರ್ಸಿ ಕ್ಯಾನ್ ಬಿ ಸೆಟ್ ಟು ಹ್ಯಾವ್ ಶೋನ್ ದ ಗ್ರೇಟೆಸ್ಟ್ ಆಫ್ ಅಬಿಲಿಟೀಸ್. ಸೊ ಮರ್ಸಿ ಒಬ್ಬ ವ್ಯಕ್ತಿಯಲ್ಲಿ ಇರಬೇಕಾದ್ರೆ ಅವ್ನು ಹೆಂಗೆ ಆಗ್ತಾನೆ ಅಂದರೆ ಒಂದು ಮೈಟಿ ಪರ್ಸನ್ ಆಗ್ತಾನೆ ಅಂತ ಪೊಯೆಟ್ ಹೇಳೋದು ನಾವು ನೋಡ್ತೀವಿ. ಓಕೆನಾ. ರೈಟ್. ಓಕೆ ಸ್ಟೂಡೆಂಟ್ಸ್, ನಿಮಗೆ ಅರ್ಥ ಆಗಿದೆ ಅನ್ಕೊತೀನಿ. ಸೊ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ನ ನೋಡಿದ್ವಿ ಈ ಒಂದು ಪೋಮಿಂದ. ಮತ್ತು ಇನ್ನೊಂದು ಇಂಪಾರ್ಟೆಂಟು, ಈ ಪೋಮ್ ನಿಮಗೆ ಮೆಮರೈಸೇಷನ್ಗೋಸ್ಕರ ಬರುತ್ತೆ. ಸೊ ಖಂಡಿತ ನೀವು ಈ ಪೋಮ್ನ ಮೆಮರೈಸ್ ಮಾಡಿಕೊಳ್ಳೇಬೇಕು. ಮತ್ತು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್, ಈ ಒಂದು ಪೋಮ್ದು ಸಮ್ಮರಿ ನೀವು ಓದಕ್ಕೆ ತಪ್ಪಲೇಬಾರ್ದು. ಓಕೆನಾ. ಸೊ ಈ ಪೋಮ್ದು ಸಮ್ಮರಿ ಬೇಕಾದರೆ ಮೇಲೆ ಒಂದು ಲಿಂಕ್ ಇರುತ್ತೆ, ಆ ಲಿಂಕ್ನ ಕ್ಲಿಕ್ ಮಾಡಿ ನಿಮಗೆ ಈ ಪೋಮ್ದು ಸಮ್ಮರಿ ಸಿಗುತ್ತೆ. ಓಕೆನಾ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಏನಾದರೂ ಕ್ವೆಶ್ಚನ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿರಿ. ಆ ಕ್ವೆಶ್ಚನ್ ನೋಡ್ಬಿಟ್ಟು ನಿಮಗೋಸ್ಕರ ಒಳ್ಳೆ ವೀಡಿಯೋಸ್ನ ತಗೊಬರ್ತೀವಿ. ನೆಕ್ಸ್ಟ್ ಟೈಮ್ ಮೀಟ್ ಮಾಡೋಣ. ಬಾಯ್.